ನನಗೆ ಎಷ್ಟೋ ಸರಿ ನನ್ನ ರಿಯಲ್ ಲೈಫಲ್ಲಿ ಏನು ನಡೆದಿರುತ್ತೆ ಅದಾಗಿ ಒಂದು 2-3 ದಿನಕ್ಕೆ ಈ ಸೀರಿಯಲ್ನ ಅದೇ ಸೇಮ್ ಕತೆ ಕೊಟ್ಬಿಟ್ಟಿರ್ತಾರೆ. ನನಗೆ ಆಶ್ಚರ್ಯ ಆಗೋಗುತ್ತೆ, ಏನಪ್ಪ ಹಿಂಗೆ ತಲೆಮೆ ನೋಡ್ದಂಗೆ ಬರೀತಾ ಇದ್ದಾರೆ, ಎಷ್ಟು ರಿಯಲ್ ಲೈಫಿಗೆ ಇದು ಇಂಪ್ಯಾಕ್ಟ್ಫುಲ್ ಆಗಿದೆ. ಕ್ರೆಡಿಟ್ಸ್ ನಾನು ಸ್ಟೋರಿ ರೈಟರ್ಗೆ ಕೊಡಬೇಕು. ಸ್ಟೋರಿ ಸೀನ್ ಮಾಡಬೇಕಾದ್ರೆ ಹೌದು ಸರ್, ನಾನು ಭಾವಕನಾಗಿದ್ದೆ, ಆದರೆ ಐ ಕ್ಯಾನ್ ಡಿಫ್ರೆನ್ಶಿಯೇಟ್ ಮೈ ರಿಯಲ್ ಎಮೋಷನ್ಸ್ ಫ್ರಮ್ ಆ್ಯಕ್ಟಿಂಗ್. ಇವತ್ತು ಇನ್ವಾಲ್ವ್ ಆಗೋದು ಅಂತಂದರೆ ಆ್ಯಕ್ಟಿಂಗಲ್ಲಿ ಇನ್ವಾಲ್ವ್ ಆಗಿರ್ತೀನಿ ಹೊರತು ಅದು ನಾನು ನಿಜವಾಗ್ಲೂ ನೊಂದ್ಕೊಂಡು ನಾನು ಯಾವತ್ತೂ ಆ್ಯಕ್ಟ್ ಮಾಡಿಲ್ಲ. ಅವಕಾಶ ಸಿಕ್ಕರೆ ಮಾಡೋಕ್ಕೆ ಖುಷಿ ಆಗುತ್ತೆ, ಅದು ನಿಜವಾಗ್ಲೂ ಅಂದರೆ ರಿಯಲ್ ಲೈಫ್ ಇನ್ಸಿಡೆಂಟ್ಸ್ ನಾನು ಇದಕ್ಕೆಲ್ಲ ತಂದು, ಬಟ್ ಯಾವತ್ತೂ ಆ ಥರ ಆಗಿಲ್ಲ. ಅಂದರೆ ನಮಗೆ ಸಡನ್ ಆಗಿ ಒಂದು ಯಾವುದೋ ಒಂದು ಲೈಟ್ ತೊಗೋಬೇಕಾಗಿರುತ್ತೆ ಮಧ್ಯ, ಅಥವಾ ಟೆಕ್ನಿಕಲಿ ಕ್ಯಾಮ್ರಾ ಫೇವರ್ ತೊಗೋಬೇಕಾಗಿರುತ್ತೆ, ಕಣ್ಣಲ್ಲಿ ನೀರು ಅಂಚಲ್ಲಿ ಇರಬೇಕು, ಅವರು ಆ್ಯಕ್ಷನ್ ಅಂದಾಗ ಕಣ್ಣೀರು ಆಚೆ ಬರಬೇಕಾಗಿರುತ್ತೆ. ಆ ಥರದ್ದೆಲ್ಲ ಇರುತ್ತೆ ಟೆಕ್ನಿಕಲ್ ಆಗಿ. ಮೆಕ್ಯಾನಿಕಲಿನೇ ಮಾಡ್ತಾ ಇರ್ತೀವಿ. ಹೌವರ್ ಇಟ್ ಇಸ್ ಮೇಕ್ ಬಿಲೀಫ್ ಪ್ಲಾಟ್ಫಾರ್ಮ್ ಆಗಿರೋದ್ರಿಂದ ನಾವು ಆ್ಯಕ್ಟೇ ಮಾಡ್ತೀವಿ ಸರ್. ನಾನು ಆ ಥರ ಯಾವತ್ತೂ ಇನ್ವಾಲ್ವ್ ಆಗಿಲ್ಲ. ಡೆಫಿನೆಟ್ಲಿ ವಿ ನೀಡ್ ಟು ಡ್ರಾ ಲೈನ್. ಇಲ್ಲ ಅಂತಂದರೆ ನಮ್ಮ ಪರ್ಸನಲ್ ಲೈಫಿಗೆ ಅದು ತುಂಬ ಅಫೆಕ್ಟ್ ಆಗಿಬಿಡುತ್ತೆ. ಯಾಕೆ ಅಂತಂದರೆ ನಾನು ಇದೇ ಸೀರಿಯಲ್ ಒಂದು ಉದಾಹರಣೆ ಕೊಡ್ತೀನಿ. ಇವನು ಕುಡುಕನ್ ಪಾತ್ರ ಇದು, ಈ ಸೂರ್ಯ ಕುಡುಕ. ಯಾವುದೋ ಒಂದು ನೋವನ್ನು ಮರೆಯೋದಕ್ಕೆ ಅವನು ಜೀವನದಲ್ಲಿ ಕುಡಿತಾ ಇರ್ತಾನೆ. ಅದು ಸೂರ್ಯನಿಗೆ ಅಷ್ಟು ಈಸಿಯಾಗಿ ಅದು ವರ್ಕೌಟ್ ಆಗ್ತಾ ಇದೆ, ಅವನು ಖುಷಿಯಾಗಿದ್ದಾನೆ ಅಂತ ನನ್ನ ರಿಯಲ್ ಲೈಫಲ್ಲಿ ಕೂಡ ಶೂಟಿಂಗ್ ಮುಗಿದ್ಮೇಲೆ ಒಂದು 2 ಬಾಟ್ಲು ಬಿಯರ್ ತಂದು ಮನೇಲಿ ಇಟ್ಕೊಂಡು ಆರಾಮಾಗಿ ಬಿಯರ್ ಕುಡಿತಾ ಒಂದು ಚಿಪ್ಸ್ ತಿಂತ ಕಾಲ ಕಳೀತಾ ಇದ್ದೆ. ಅದು ಹೋಗ್ತಾ 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 ಒಂದು 2-3 ತಿಂಗಳು ಹಾಗೆ ಹೋಗ್ತಾಯಿತ್ತು. ನಾನು ಏನು ಮಾಡ್ತಾ ಇದ್ದೀನಿ, ನಾನೊಬ್ಬ ಆ್ಯಕ್ಟರ್ ಆಗಿ ನನ್ನ ಫಿಟ್ನೆಸ್ ಬಗ್ಗೆ ನಾನು ಗಮನ ಕೊಡಬೇಕು, ನನ್ನ ಲುಕ್ಸ್ ಬಗ್ಗೆ ಗಮನ ಕೊಡಬೇಕು. ನಾನು ಹಿಂಗೆ ನಾನು ಬಿಯರ್ ಕುಡಿತಾ ಕುತ್ಕೊಂಡ್ಬಿಟ್ರೆ ಸೂರ್ಯನ್ ಥರ, ಸೂರ್ಯ ಯಾವತ್ತು ನಿನಾಗ ಆಗಬಾರ್ದು, ನೀನಾದು ಸೂರ್ಯನ್ ಥರ ಯೋಚನೆ ಮಾಡಬಾರ್ದು ಅಂತ ಒಂದು ಲೈನ್ ಡ್ರಾ ಮಾಡೋಕ್ಕೆ ಶುರು ಮಾಡಿದೆ. ಇನ್ವಾಲ್ವ್ ಅಂದರೆ ಆ ಥರ ಚಾಡ್ಬಿಟ್ಟಿದ್ದೆ. ಆಮೇಲೆ ಆದಷ್ಟು ಬೇಗ ಅದು ಗೊತ್ತಾಯಿತು, ನನ್ನ ಅರಿವಿಗೆ ಬಂತು, ಆಚೆ ಬಂದೆ ಸರ್ ಅದರಿಂದ.